ಹಾಯ್ ಗೈಸ್, ಇವತ್ತು KD ಫಿಲಮ್ದು ಟ್ರೈಲರ್ ಬಿಟ್ರು 30ನೇ ತಾರೀಕು ರಿಲೀಸು. ಅದಕ್ಕೆ ಇವತ್ತು ಟ್ರೈಲರ್ ಬಿಟ್ರು. ಹೆಂಗೈತೆ ನೋಡ್ಕೊಂಬರೋಣ ಬನ್ನಿ. ಹಂಗೆ ರಿವ್ಯೂನು ಕೊಡ್ತೀನಿ ಟ್ರೈಲರ್ದು. ಯಾವ ಪ್ರಧಾನಿಗೂ ಕೊಡದೇ ಇರೋ ಸೆಕ್ಯೂರಿಟಿನ ಕೊಟ್ಟು ಕಾಡಿನ ಕರ್ಕೊಂಡು ಹೋಗ್ತಿದ್ರು ಸ್ವಾಮಿ. ಅದು ಒಬ್ಬ ಕ್ರಿಮಿನಲ್ನ ಕರ್ಕೊಂಡು ಹೋದಂಗಿರಲಿಲ್ಲ. ಇಡೀ ಪ್ರಪಂಚನ ಗೆದ್ದಿರೋ ಅಲೆಕ್ಸಾಂಡರ್ನ ಮೆರವಣಿಗೆ ಮಾಡಿಸ್ದಂಗಿತ್ತು. ರಕ್ತಪಾತ ರೋಮ್ಯಾನ್ ಫ್ರೇಮ್ಸ್ ಏನು ಶಾರ್ಟ್ ಅದು. ಜನ್ಯಾಜಿ ಮಂಚಲಕ್ಷ್ಮಿ ಎಂಟ್ರಿ. ಮಲ್ಲಿಗೆ ಇಲ್ಲ ಅಂದ್ರು ಗಂಧದ ಮಲ್ಲಿಗೆ ಡೈರೆಕ್ಟ್ ಕಾಂಪಿಟೇಷನ್. ಎಲ್ಲ ಫುಲ್ಲು ಹಳ್ಳಿ ಭಾಷೆ ಅನಿಸ್ತೈತೆ. ಬಟ್ ಏನ್ಕೋ ಸಿಂಕ್ ಆಯ್ತಾ ಇದೆ ಹಳ್ಳಿ ಭಾಷೆ. ಸ್ವಲ್ಪ ಎಲ್ಲ ನಾವು ಸಿಟಿ ಫಿಲಮ್ ಜಾಸ್ತಿ ನೋಡ್ಬಿಟ್ಟು ಹಳ್ಳಿ ಭಾಷೆ ಸಿಂಕ್ ಆಯ್ತಲ್ಲ ಧ್ರುವ ಭಾಸ್ಗೆ ಏನಕ್ಕೆ ಅಂತ ಗೊತ್ತಿಲ್ಲ. ನೋಡಂತ್ರಿ ಮುಂದೆ ಏನೈತೆ ಅಂತ. ಓವರ್ ಆ್ಯಕ್ಟಿಂಗ್ ಅನ್ನಿಸ್ತಾ ನಿಮಗೆ? ನನಗೂ ಅನ್ನಿಸ್ತು. ಏನು ಮಾಡೋಕ್ಕಾಗಲ್ಲ. ಚೆನ್ನಾಗಿ ಆ್ಯಕ್ಟಿಂಗ್ ಫಿಲಮಲ್ಲಿ ಹೆಂಗೆ ಅಂದರೆ ಸ್ಟಾರ್ಟಿಂಗಿಗೆ ಹಂಗೆ ತಗೊಂಡ್ರೆ ಪರವಾಗಿಲ್ಲ. ಸೆಂಟ್ರಲ್ಲಿ ಓವರ್ ಆ್ಯಕ್ಟಿಂಗ್ ಅನ್ನಿಸ್ಬಾರ್ದು ಅಷ್ಟೇ. ಚೆನ್ನಾಗಿದೆ. ಶಿಲ್ಪಾ ಶೆಟ್ಟಿ ಶಿವಗುರು ಡೈಲಾಗ್ ಅದು. ಹೆಣ್ಮಕ್ಳು ಬಾಯಲ್ಲಿ ಗಂಡಸು ಗಾಂಡು ನೈಸ್. ಇವಾಗ ಸಿಂಕ್ ಆಯಿತು. ಏನಕ್ಕೆ ಫಸ್ಟು ಆ ಥರ ಓವರ್ ಆ್ಯಕ್ಟಿಂಗ್ ಅನ್ನಿಸ್ತು ಅಂದರೆ ಲಾಸ್ಟಲ್ಲಿ ಇದೇ ಥರ ವಾಯ್ಸ್ ಇಟ್ಕೊಬೇಕಲ್ಲ ಮಂಚಲಕ್ಷ್ಮಿ ಅವರು. ಅದಕ್ಕೋಸ್ಕರ ಅದು ಫಸ್ಟ್ ಓವರ್ ಆ್ಯಕ್ಟಿಂಗ್ ಅನ್ನಿಸ್ತು ನಮಗೆ. ಇದು ಡೈಲಾಗ್ ಸಿಂಕ್ ಆಯಿತು, ಚೆನ್ನಾಗೈತೆ. ಶಿಲ್ಪಾ ಶೆಟ್ಟಿ ಅವ್ರ ಕೈಲಿ ಇಂತಿಂಥ ಮಾತುಗಳನ್ನ ಆಡ್ಸವ್ರ. ಚೆನ್ನಾಗೈತೆ, ಡೈಲಾಗ್ ಚೆನ್ನಾಗೈತೆ. ಸಾವು ಹಿಂಗೆ ಬರ್ತವೆ ಅಂತ ಮುಂಚೆನೆ ಗೊತ್ತಾದ್ರೆ ಆ ಮನುಷ್ಯನ ಕಲಿಯಕ್ಕಾಗ್ತವೇನಪ್ಪ. ಏನು ಆ್ಯಕ್ಷನ್ ಇದು. ಆರಿ ಲೈಟ್ ಕಂಬ ಹಿಡ್ಕೊಂಡಿದ್ದು ಸಾಕಾಗೈತೆ. ಶಾರ್ಟ್ ಇಷ್ಟ ಆಯಿತು. ಸೆಟ್ಸ್ ಅಂತೂ ಬಾಂಬಾಗಿ ಇಷ್ಟ ಆಯಿತು. ಯಾಕಂದ್ರೆ ಸೆಟ್ಸ್ನ ಸಾಲ ಹಾಕೋರೆ. ಮೂವಿಲಿ ಹೆಂಗೆ ಅನ್ಸುತ್ತೋ ಗೊತ್ತಿಲ್ಲ, ಬಟ್ ನನಗೆ ಟೀಸರ್ಗಿಂತ ಟ್ರೈಲರಲ್ಲಿ ಸೆಟ್ಸ್ ಸಾಲ ಕಾಣ್ತೈತೆ. ದುಡ್ಡನ್ನ ಹೆಂಗೆ ಎತ್ಕೊಂಡ್ರು. ಅಪ್ಪಿ ತಪ್ಪಿ ಕೈ ಕಾಲು ಜೀವಂತವಾಗಿ ಉಳ್ಕೊಂಡ್ಬಿಟ್ರೆ ನಿಮ್ಮೆತ್ತೊಳಗೆ ತೆಪ್ಪಾಯ್ತು ಅನ್ಬಿಡ್ರಾಡ. ಸ್ಲ್ಯಾಂಗ್ ಬಂದ್ಬಿಟ್ಟು ಈ ಕಡೆ ಚಾಮರಾಜನಗರಕ್ಕೆ ಸ್ಲ್ಯಾಂಗ್ ಥರ ಅನ್ಸುತ್ತೆ ನನಗೆ. ಕನ್ನಡ ಚೆನ್ನಾಗೈತೆ. ಅದೇ ಥರ ಸ್ಲ್ಯಾಂಗ್ರೆ ಡೈಲಾಗ್ ಹೇಳ್ಸಿರೋದು. ಒಂದ್ಸರಿ ಶಿವಣ್ಣ ಅವ್ರು ಜ್ಞಾಪಕ ಬಂದ್ಬಿಟ್ರು ನಮಗೆ. ಆ ಥರ ಹೇಳಿದ್ರು ಡೈಲಾಗ್. ಮಾತ್ರ ಸಾಕಾಗೈತೆ ಡೈಲಾಗ್, ಚೆನ್ನಾಗೈತೆ. ಇದು ಅಂತ್ಯ ಅಲ್ರಿ, ಆರಂಭ. ಇದು ಬೇಕಾಗಿದ್ದು. ಯಾಕೆ ಇಷ್ಟೇ ಮಕ್ಕ ಒಂಚೂರು ಮುಖ ತೋರ್ಸೋದು ಬೇಡ ಕಿಚ್ಚ ಸುದೀಪ್ ಸರ್ದು. ಬೇಜಾರಾಯಿತು, ಅದೊಂದು ಬೇಜಾರಾಯ್ತು ನನಗೆ. ಟ್ರೈಲರ್ ಬಗ್ಗೆ ಹೇಳಬೇಕು ಅಂದರೆ ಒಂದೊಂದು ಫ್ರೇಮು ಸಕ್ಕದಾಗಿ ದುಡ್ಡು ಖರ್ಚು ಮಾಡೋರೆ ಅಂತ ಅನ್ನಿಸ್ತು ನನಗೆ. ಇಷ್ಟ ಆಯಿತು. ಫ್ರೇಮ್ಸ್ ಎಲ್ಲ ಸಕ್ಕದಾಗಿ ಇಟ್ಟವ್ರೆ. ಡೇವಿಡ್ ಅವರು ಸಕ್ಕದಾಗಿ ಸಿನಿಮಾಟೋಗ್ರಫಿ ಮಾಡೋರೆ. ಮತ್ತೆ ಬಂದ್ಬಿಡ್ತು ಡೇವಿಡ್ ಅವರು ಸಕ್ಕದಾಗಿ ಸಿನಿಮಾಟೋಗ್ರಫಿ ಮಾಡೋರೆ. ಎಲ್ಲರ ಕ್ಯಾರೆಕ್ಟ್ರು ಇಷ್ಟ ಆಗ್ತು. ಬಟ್ ಮಚ್ಚು ಲಕ್ಷ್ಮಿ ಅಂತ ಏನು ಹೆಸರಿರುತ್ತೆ ಅವರಲ್ಲ, ಅವ್ರದ್ದು ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಅನ್ನಿಸ್ತು. ಏನು ಮಾಡೋಕ್ಕಾಗಲ್ಲ. ರೇಷ್ಮಾ ಅವ್ರದ್ದು ಓವರ್ ಆ್ಯಕ್ಟಿಂಗ್ ಅನ್ನಿಸ್ತು. ಬರೀ ಟ್ರೈಲರಲ್ಲಿ ಮಾತ್ರ. ಇನ್ನು ಮೂವಿ ಬಗ್ಗೆ ಮಾತಾಡಿಲ್ಲ ನಾನು, ಬರೀ ಟ್ರೈಲರ್ ಬಗ್ಗೆ ಹೇಳ್ತಾ ಇದ್ದೀನಿ. ಒಂಚೂರು ಓವರ್ ಆ್ಯಕ್ಟಿಂಗ್ ಅನ್ನಿಸ್ತು. ನಮ್ಮ ಮಾಮೂಲಿ ಧ್ರುವ ಸರ್ಜಾ ಅವರು ಔಟ್ಪಾಡ್ಗೆ ಅವರು
ಒಂದು ಏನು ಡೈಲಾಗ್ ಹೇಳಬೇಕು ಆ ಡೈಲಾಗ್ ಕೊಟ್ಟಿರೋದನ್ನ ಚೆನ್ನಾಗಿ ಹೇಳ್ತಾರೆ. ಒಂದ್ಸಲ ವಾಯ್ಸ್ ಜೋರಾಗೆ ಹೇಳ್ತಾರೆ, ಇದರಲ್ಲೂ ಹಂಗೆ ಜೋರಾಗಿ ಹೇಳವ್ರೆ. ಅದು ಇನ್ನೇನು ಶಿಲ್ಪಾ ಶೆಟ್ಟಿ ಅವ್ರ ಕೈಲಿ ಚೆನ್ನಾಗಿ ಬೈಸವ್ರೆ ಟ್ರೈಲರ್ ಪ್ರಕಾರ. ಆಮೇಲೆ ಇವ್ರದಂತೂ ಎಲ್ಲರೂ ಹಾಕೊಂಡು ಏನು ಹಿಂಗೆ ಗುಮ್ತವ್ರೆ ಅಂತ ಗೊತ್ತಾಯ್ತಲ್ಲ, ಸಂಜಯ್ ದತ್ ಅವ್ರನ್ನ ಚೆನ್ನಾಗಿ ಯೂಸ್ ಮಾಡ್ಕೊಂಡು ರುಬ್ತವ್ರೆ ಎಲ್ಲರೂ. ಸೌತಲ್ಲೇ ಚೆನ್ನಾಗಿ ಯೂಸ್ ಮಾಡ್ಕೊತವ್ರೆ. ದೇವದತ್ ಅಂತಿತ್ತು ಸಂಜಯ್ ದತ್ತನ್ನ ಸಾಕಾಗಿ ಯೂಸ್ ಮಾಡ್ತವ್ರೆ. ಅದು KGF 2 ಬಂದಮೇಲಂತೂ ಹೆವಿ ಡಿಮ್ಯಾಂಡಲ್ಲಿ ಅವರೇ ಸಂಜಯ್ ದತ್ ಅವರು. ಅದು ಕಾಣ್ತೈತೆ ಎಲ್ಲ ಮೂವಿಲೂ ಡಿಮ್ಯಾಂಡಲ್ಲಿ ಅವರೇ ಅಂತ. ಇನ್ನೇನು ಹೇಳಿ, ಟ್ರೈಲರ್ ಚೆನ್ನಾಗಿತ್ತು. ಈ ಮೂವಿ ನೋಡಬೇಕು ಅಂತ ಅನ್ನಿಸ್ತೈತೆ. ಏನೋ ಟಕಟಕ್ ಅಂದರೆ ಏನೋ ಕಟ್ ಮಾಡ್ಬಿಟ್ಟು ಆ ಥರ ಮಾಡಿಲ್ಲ. ಸ್ವಲ್ಪ ಮೀನಿಂಗ್ಫುಲ್ ಆಗಿ ಸ್ವಲ್ಪ ಸೀನ್ಸ್ ಇಟ್ಟವ್ರೆ. ಬೇರೆ ಫಿಲಮಲ್ಲಿ ಏನು ಮಾಡ್ತಾರೆ ಅಂದರೆ ಬೀಟ್ ತಗೊಂಡು ಟಕ್ 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 ಅಂತ ಕಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅದು ಈ ಮೂವಿಲಿ ಕಟ್ ಮಾಡಬಹುದಾಯಿತು ಟ್ರೈಲರಲ್ಲಿ. ಯಾಕಂದರೆ ಇಂಗ್ಲೀಷ್ ಮ್ಯೂಸಿಕ್ ಒಂದು ಬರುತ್ತೆ, ಜನ್ಯಾಜಿ ಸಗಲ ಕೊಟ್ಟವ್ರೆ. ಆ ಮ್ಯೂಸಿಕ್ ಚೆನ್ನಾಗಿ ಕಟ್ ಮಾಡ್ಬೋದಾಯಿತು. ಆದರೆ ಆ ಕೆಲಸ ಮಾಡಿದ ಎಡಿಟರ್ ಅವರು ಸುಮ್ಮನೆ ಕ್ಲಿಪ್ಸ್ನ ಜೋಡಿಸ್ಕೊಂಡು ಹೋಗಂಗೈತೆ. ಅದಕ್ಕೇನೋ ಕಟ್ಸೋ ಆ ಥರ ಎಲ್ಲ ಮಾಡ್ಬೋದಾಗಿತ್ತು, ಬಟ್ ಮಾಡಿಲ್ಲ ಅಂದರೂ ಟ್ರೈಲರ್ ಚೆನ್ನಾಗೈತೆ. ಆಮೇಲೆ ರವಿಶಂಕರ್ ಅವ್ರ ಡೈಲಾಗು, ಟ್ರೈಲರ್ ಪೂರ್ತಿ ಅವ್ರದ್ದೇ ಡೈಲಾಗ್ ಇದ್ದಿದ್ದು ಚೆನ್ನಾಗೈತೆ. ಯಾಕಂದರೆ ಅವ್ರ ಡೈಲಾಗ್ ಹೇಳಂಗೆ ಇಲ್ಲ, ಅವ್ರ ವಾಯ್ಸ್ ಬಗ್ಗೆ ನಾವು ಮಾತಾಡೋಂಗೆ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇದರಲ್ಲೂ ಕೂಡ ಚೆನ್ನಾಗಿ ಬಂದೈತೆ. ಇನ್ನೇನು ಹೇಳಿ ಅಷ್ಟೇ. ಪ್ರೇಮ್ ಅವರಂತೂ ಅವ್ರ ಕೆಲಸ ಅವರು ಅಚ್ಚುಕಟ್ಟಾಗಿ ಮಾಡಿರ್ತಾರೆ. ಸೆಟ್ಸು ಅದು ಹೇಳಿದ್ನಲ್ಲ, ಆಗಲೇ ಹೇಳಿದೆ ನಿಮಗೆ, ಟೀಸರಲ್ಲಿ ಅಷ್ಟೊಂದು ನನಗೆ ಸೆಟ್ಸ್ ಎಲ್ಲ ಇಷ್ಟ ಆಗಿರಲಿಲ್ಲ, ಬಟ್ ಟ್ರೈಲರಲ್ಲಿ ಚೆನ್ನಾಗಿ ಕಾಣ್ತೈತೆ. ಸೆಟ್ಸ್ ಎಲ್ಲ ಹಳೇ ಫಿಲಮ್ ಥರನೇ ಕಾಣ್ತೈತೆ. ರವಿಚಂದ್ರನ್ ಅವ್ರದ್ದು ಮತ್ತು ರಮೇಶ್ ಅರವಿಂದ್ ಅವ್ರದ್ದೆಲ್ಲ ಒಂದು ಚಿಕ್ಕ ಒಂದೊಂದು ಕಣ್ಣು ನೋಟ ಅಷ್ಟೇ ತೋರಿಸಿರೋದು. ಇನ್ನೂ ಅದು ಒರಿಜಿನಲ್ ಏನು ರೂಪ ಅಂತೆಲ್ಲ ಮೂವಿಲೇ ನೋಡಬೇಕು ನಾವು. ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ ಗೈಸ್. ನನಗೆ ಅನಿಸಿದ್ದೆಲ್ಲ ಇಷ್ಟೇ. ಎಲ್ಲ ಧ್ರುವ ಸರ್ಜಾ ಫ್ಯಾನ್ಸ್ಗೂ ಇಷ್ಟ ಆಗಿರುತ್ತೆ ಇದು. ಎಲ್ಲರೂ ಇವಾಗ ಡಿ ಬಾಸ್ ಅಂತ ಕಮೆಂಟ್ ಆಗ್ತಾ ಇರ್ತೀರಾ, ಅಲ್ಲ DS ಬಾಸ್ ಅಂತ ಕಮೆಂಟ್ ಆಗ್ತಾ ಇರ್ತೀರಾ. ಹಾಕಿ ಹಂಗೆ ಮೂವಿಗೆ ಸಪೋರ್ಟ್ ಮಾಡಿ. ನಾನು ಕೂಡ ಮೂವಿಗೆ ಹೋಗಿ ರಿವ್ಯೂ ಮಾಡ್ತೀನಿ. ಇಷ್ಟ ಆಯಿತು, ಟ್ರೈಲರ್ ಇಷ್ಟ ಆಯಿತು, ಇರೋದು ಹೇಳಬೇಕು. ಟ್ರೈಲರ್ ಇಷ್ಟ ಆಯಿತು. ಇನ್ನೂ ಎಕ್ಸ್ಪೆಕ್ಟ್ ಜಾಸ್ತಿ ಮಾಡ್ತಾ ಇದ್ದೋ, ಬಟ್ ಇಷ್ಟು ಕೊಟ್ಟಿದ್ದು ಖುಷಿ ಆಯಿತು. KVN ಅವರಂತೂ ಒಳ್ಳೆ ದುಡ್ಡು ಸೋದವ್ರೆ ಅಂತ ಕಣ್ಣಿಗೆ ಕಾಣ್ತೈತೆ. ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಗೈಸ್. ಸಿಗ್ತೀನಿ, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.